ಸರ್ ಏನಿಲ್ಲ, ಒಬ್ಬ ದೊಡ್ಡ ವ್ಯಕ್ತಿ, ಒಬ್ಬ ದೊಡ್ಡ ಸ್ಟಾರ್ ಆದ ಅಂದಮೇಲೆ ಅವರಿಗೆ ಈ ರೀತಿ ಇವೆಲ್ಲ ಕಾಮನ್ನು. ಇವತ್ತು ಒಳಗಡೆ ಸ್ಟೇಷನ್ ಒಳಗಡೆ ಹೋಗ್ತಾರೆ, ಮತ್ತು ನಾಳೆ ಬರ್ತಾರೆ, ಮತ್ತು ಈ ರೀತಿ ಕೇಸ್ಗಳು ಯಾವತ್ತೂ ಅಷ್ಟೇ ಅವರು ಸುತ್ತಮುತ್ತ ಸುತ್ತಕೊಂಡಿರ್ತವೆ. ಬಟ್ ನಿಜ ಏನು ಅನ್ನೋದು ಇದೆಲ್ಲವೂ ಆದಮೇಲೆ ಎಲ್ಲರೂ ಕೂಡ ಗೊತ್ತಾಗುತ್ತೆ. ಅಭಿಮಾನಿಗಳು ಏನು ಗಾಬರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಏನೋ ಆಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ ಅಂತ ತಮಗೆ ತಾವೇ ಟೆನ್ಷನ್ ತಗೊಂಡು ಏನೇನೋ ಮಾಡ್ಕೊಳ್ಳೋದು, ಅಥವಾ ನಾನು ಅಭಿಮಾನದಿಂದಲೇ ಹೋಗ್ಬಿಡ್ತೀನಿ ಅಂತ ಇದು ಮಾಡೋದು ಅವು ಯಾವೂ ಬೇಕಿಲ್ಲ ಸರ್. ಒಬ್ಬ ದೊಡ್ಡ ಸ್ಟಾರು ಅಂದಮೇಲೆ ಇಂಥವೆಲ್ಲ ಸುತ್ತಮುತ್ತ ಸುತ್ತಕೊಂಡಿರ್ತವೆ, ಅವೆಲ್ಲವೂ ಕೂಡ ಕಳಿಸುತ್ತೆ, ಮತ್ತೆ ನಾರ್ಮಲ್ ಆಗುತ್ತೆ ಸರ್. ಇವಾಗ ಆ್ಯಕ್ಚುಲಿ ಇದು ಕೊಲೆ ಮಾಡಿರ್ತಕ್ಕಂಥದ್ದು ಯಾವುದೋ ಸಿನಿಮಾದವ್ರನ್ನಲ್ಲ, ಅಥವಾ ಯಾವುದೋ ವಾಣಿಜ್ಯ ಮಂಡಳಿಯವ್ರನ್ನೂ ಅಲ್ವಾ. ಇದು ಸಿನಿಮಾನೇ ಬೇರೆ, ಜೊತೆಗೆ ನಡೆದಿರ್ತಕ್ಕಂಥ ಪ್ರಕರಣನೇ ಬೇರೆ. ಇದರಲ್ಲಿ ಇನ್ನೂ 100% ಅವರು ಆರೋಪಿ ಅಂತ ಏನು ಇದು ಮಾಡೇ ಬಿಟ್ಟಿದ್ದಾರೆ ಅಂತ ಏನು ಸಾಬೀತಾಗಿಲ್ಲ ಸರ್, ಆಯಿತಾ. ಹಂಗಾಗಿ ಅವರನ್ನು ಬ್ಯಾನ್ ಮಾಡಬೇಕು ಅನ್ನೋದು ಅದು ಬೇರೆ ಅದೆಲ್ಲ ಆಗದೆ ಇರುವಂಥ ಮಾತುಗಳು. ಬ್ಯಾನ್ ಅನ್ನೋದು ಆಗದೆ ಇರತಕ್ಕಂಥ ಮಾತು ಸರ್ ಡಿ ಬಾಸ್ಗೆ. ಸರ್ ಅದು ಕಾನೂನು ಅದು ಹೆಂಗೆ ಹೇಳ್ತೆ ಅದನ್ನು ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕು. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಅದು ಕಾನೂನು ಏನೋ ಹೇಳುತ್ತೆ ಅದು ಸಪ್ರೇಟ್, ಅದು ನಾವೆಲ್ಲ ಹೇಳೋಕ್ಕಾಗಲ್ಲ. ಬಟ್ ಅಭಿಮಾನ ಅನ್ನೋದು ಡಿ ಬಾಸ್ ಮೇಲೆ ಯಾವತ್ತೂ ಇರುತ್ತೆ ಸರ್. ಏನಿಲ್ಲ, ಬಾಸು ಆಲ್ಮೋಸ್ಟು ಎಲ್ಲವೂ ಇದರಲ್ಲಿ ಅವರು ಆರೋಪಿ ಅಂತಂದರೆ ಅವ್ರ ಮೇಲೆ ಏನೂ ಇಲ್ಲದೇ ಹೊರಗಡೆ ಬರಲಿ ಅನ್ನೋದು ಒಂದು ಆಸೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಅಭಿಮಾನಿಗಳು ತುಂಬ ಏನೇನೋ ಗಾಬರಿ ಮಾಡ್ಕೋಬೇಡಿ, ಏನೇನೋ ಅನ್ಕೋಬೇಡಿ, ಎಲ್ಲರೂ ಕೂಡ ಆರಾಮಾಗಿರಿ. ಇವೆಲ್ಲವೂ ಮುಗಿದು ಮತ್ತೆ ಮೊದಲಿನಂತೆ ಚೆನ್ನಾಗಿರ್ತಾರೆ ಬಾಸು, ಮತ್ತು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ. ಅವ್ರನ್ನ ಅದೇ ರೀತಿ ಪ್ರೀತಿ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಟಾರ್ಗೆಟ್ ಅನ್ನೋದು ಇದೆ. ಕಾಣದ ಕೈಗಳು ಒಂದಷ್ಟು ಕೆಲಸಗಳನ್ನು ಮಾಡ್ತಾನೂ ಇವೆ. ಅಂದರೆ ಎಲ್ಲೋ ಬಾಸು ಒಂದು ಹಳ್ಳಕ್ಕೆ ಬಿದ್ದಾಗ ನಾವು ಒಂದು ಕಲ್ಲೆತ್ತಾಕೋಣ ಅಂತ ಯಾರೋ ಅಂದರೆ ಕಾಣದೇ ಇರ್ತಕ್ಕಂಥವ್ರು ಒಂದು ಕಲ್ಲೆತ್ತಾಕ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಅವತ್ತಿನ ದಿನಗಳು ನಡ್ಕೊಂಡು ಬಂದಿತ್ತು, ಇವತ್ತು ನಡೀತಾ ಇದೆ ಸರ್, ಅದು ನಡೀತಾ ಇವೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.